ನಮ್ಮ ಆರ್ ಸಿ ಬಿಯ ಹೆಮ್ಮೆ, ಕರ್ನಾಟಕದ ದತ್ತುಪುತ್ರ, ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿಯ ಚೀಕು, ದ ಅನ್ಡಿಸ್ಪ್ಯೂಟೆಡ್ ಕಿಂಗ್ ವಿರಾಟ್ ಕೊಹ್ಲಿಯವರ ಆರ್ ಸಿ ಬಿ ಜರ್ನಿ. ವರ್ಷ 2008. ಅಂಡರ್-19 ಕ್ಯಾಪ್ಟನ್ಸಿಯಲ್ಲಿ ಭಾರತಕ್ಕೆ ವರ್ಲ್ಡ್ ಕಪ್ ತಂದುಕೊಟ್ಟಿದ್ದ ವಿರಾಟ್ ಕೊಹ್ಲಿಯವರನ್ನು ಆರ್ ಸಿ ಬಿ ಖರೀದಿಸಿದ್ದರು. 2011ರಲ್ಲಿ ವಿರಾಟ್ ಕೊಹ್ಲಿಯವರ ಮೇಲೆ ನಂಬಿಕೆ ಇಟ್ಟು ವಿರಾಟ್ ಕೊಹ್ಲಿಯವರನ್ನು ಆರ್ ಸಿ ಬಿ ಉಳಿಸಿಕೊಂಡಿದ್ದರು. ಆರ್ ಸಿ ಬಿ ಉಳಿಸಿಕೊಂಡ ಏಕೈಕ ಆಟಗಾರ ಈ ನಮ್ಮ ವಿರಾಟ್ ಕೊಹ್ಲಿ. 2013ರಲ್ಲಿ ಆರ್ ಸಿ ಬಿ ನಾಯಕತ್ವವನ್ನು ತೆಗೆದುಕೊಂಡ ವಿರಾಟ್ ಕೊಹ್ಲಿ ಮ್ಯಾನೇಜ್ಮೆಂಟ್ ತಮ್ಮ ಮೇಲಿದ್ದ ನಂಬಿಕೆಯನ್ನು ಉತ್ತಮ ಪ್ರದರ್ಶನ ನೀಡಿ ಉಳಿಸಿಕೊಂಡಿದ್ದರು. ವರ್ಷ 2016. ಯಾವ ಕ್ರಿಕೆಟ್ ಪ್ರೇಮಿಯೂ ಕೇಳಿರದ, ಮುಂದೆ ಕೇಳದ ಸಾಧನೆ ಮಾಡಿದ ವಿರಾಟ್ ಕೊಹ್ಲಿ 2016ರ IPL ಒಂದೇ ಸೀಸನ್ನಲ್ಲಿ 973 ರನ್ಸ್ ಮಾಡಿ 4 ಸೆಂಚುರಿ ಹೊಡೆದಿದ್ದರು. ಈ ಸೀಸನ್ನಲ್ಲಿ ಫೈನಲ್ ತಲುಪಿದ್ದ ಆರ್ ಸಿ ಬಿ ವಿರಾಟ್ ಕೊಹ್ಲಿಯವರ ಅಮೋಘ ಪ್ರದರ್ಶನ ಇದ್ದರೂ ಕೂಡ ಫೈನಲ್ನಲ್ಲಿ ಹೈದರಾಬಾದ್ ವಿರುದ್ಧ ಸೋತಿತ್ತು. ವರ್ಷ 2022. ಅದು ವಿರಾಟ್ ಕೊಹ್ಲಿಯ ಕಷ್ಟದ ದಿನಗಳು. ಆ ಸಮಯದಲ್ಲಿ ವಿರಾಟ್ ಕೊಹ್ಲಿಯವರನ್ನು ಟೀಕಿಸಿದವರೇ ಹೆಚ್ಚು. ಆದರೂ ಆ ಟೀಕೆಗೆ ಎಂದೂ ತನ್ನ ಮಾತಿನಿಂದ ಉತ್ತರ ಕೊಡದೆ 2024ರ IPL ಸೀಸನ್ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದು ಎಲ್ಲರ ಬಾಯಿ ಮುಚ್ಚಿಸಿದರು ವಿರಾಟ್ ಕೊಹ್ಲಿ. ಅದು ವರ್ಷ 2025. ಕೋಟ್ಯಾಂತರ ಆರ್ ಸಿ ಬಿ ಅಭಿಮಾನಿಗಳ ಕನಸು. 18 ವರ್ಷದ ವೆಯ್ಟಿಂಗ್, 18 ವರ್ಷದ ವಿರಾಟ್ ಕೊಹ್ಲಿಯವರ ನಿಷ್ಠೆ, 18 ವರ್ಷದ ಶ್ರಮ, IPLನ 18ನೇ ಸೀಸನ್, ಕೊನೆಗೂ ಆರ್ ಸಿ ಬಿ ಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು. ಈ ಸಲ ಕಪ್ಪು ಲಾಲಿ ಪಪ್ಪು ಅಂದವ್ರಿಗೆಲ್ಲ ಈ ಸಲ ಕಪ್ ನಮ್ಮದೇ ಎಂದು ಹೇಳಿ ಆರ್ ಸಿ ಬಿ ಅಭಿಮಾನಿಗಳು ಎದೆ ತಟ್ಟಿ ಹೇಳುವಂತೆ ಮಾಡಿದ್ದರು ಈ ನಮ್ಮ ವಿರಾಟ್ ಕೊಹ್ಲಿ.